ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ಶ್ರೀ ಬಾಲರಾಮಮೂರ್ತಿ ಪ್ರತಿಷ್ಠಾಪನೆ ಮೊದಲ ವಾರ್ಷಿಕೋತ್ಸವ ಪ್ರಯುಕ್ತ ಕೋಲಾರ ನಗರದ ತಮಕ ಮೆಡಿಕಲ್ ಕಾಲೇಜು ಬಳಿ ಇರುವ ಶ್ರೀ ರಾಮಾಂಜನೇಯ ದೇವಾಲಯದಲ್ಲಿ ಭಜನೆ, ಹರಿಕಥೆ, ಅನ್ನದಾನ, ಅಭಿಷೇಕ, ಹೋಮ ಮತ್ತಿತರ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀ ರಾಮಾಂಜನೇಯ ದೇವಾಲಯ ಸೇವಾ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಕಾಳೆ, ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿ ಮುಖಂಡರಾದ ಹನುಮಂತರಾವ್ ರವರ ಧರ್ಮಪತ್ನಿ ಶಾಂತಾಬಾಯಿ, ರಿಜಿಸ್ಟರ್ ಡಾಕ್ಟರ್ ಮುನಿನಾರಾಯಣ, ಮ್ಯಾನೇಜರ್ ರಾಜಣ್ಣ, ಶ್ರೀ ರಾಮಾಂಜನೇಯ ದೇವಾಲಯ ಸೇವಾ ಸಮಿತಿ ಉಪಾಧ್ಯಕ್ಷ ಕಾಂತರಾಜ್, ಕಾರ್ಯದರ್ಶಿ ಸಂಜಯ್, ಚಿನ್ನರಾಜು, ನಾಗರಾಜ್, ಸುಬ್ರಹ್ಮಣಿ, ಆನಂದರಾಮಯ್ಯ, ನಾರಾಯಣಸ್ವಾಮಿ, ಸಿದ್ದಪ್ಪ, ರಾಜಣ್ಣ, ಸುಮತಿ, ಶ್ವೇತಾ, ದೇವಾಲಯ ಪ್ರಧಾನ ಅರ್ಚಕರಾದ ನರಹರಿ ಶರ್ಮಾ ಮುಂತಾದ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಮೇಡಮ್ ಜನವರಿ 24ರಲ್ಲಿ ಇದೇ 22ನೇ ತಾರೀಕು ರಾಮಲಲ್ಲಾ ಪ್ರತಿಷ್ಠಾಪನೆ ಆಯಿತು ಅಯೋಧ್ಯೆಯಲ್ಲಿ. ಅದರ ಸಲುವಾಗಿ ನಾವು ಆ ವರ್ಷವೂ ವಿಜೃಂಭಣೆಯಿಂದ ಇಲ್ಲಿ ಇದೇ ಕಾರ್ಯಕ್ರಮ ಆಚರಣೆ ಮಾಡಿದ್ವಿ. ಅದೇ ರೀತಿ ಈ ವರ್ಷದ ಆಚರಣೆನ ಪ್ರಥಮ ವರ್ಷದ ಆಚರಣೆ ಮಾಡ್ತಾಯಿದ್ದೀವಿ. ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಬೆಳಗ್ಗೆಯಿಂದ ಹೋಮ ನಡೀತು, ಮತ್ತು 9:30ಯಿಂದ ಸಾಯಂಕಾಲ 6 ಗಂಟೆವರೆಗೂ ರಾಮ ಭಜನೆ ಕಾರ್ಯಕ್ರಮ ಇದೆ. ಆಮೇಲೆ ಸುಮಾರು ಒಂದು 3,000-4,000 ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದೇವೆ. ಸಾಯಂಕಾಲ 6 ಗಂಟೆ ಮೇಲೆ ದೀಪೋತ್ಸವ ಕಾರ್ಯಕ್ರಮ ಇದೆ. ಹೆಣ್ಣು ಮಕ್ಕಳೆಲ್ಲ ಬಂದು ಇಲ್ಲಿ ದೀಪ ಎಲ್ಲ ಹಚ್ತಾರೆ.
ಈ ಕಾರ್ಯಕ್ರಮನ ನಮ್ಮ ಕಾರ್ಯಕರ್ತರು ತುಂಬ ಶ್ರಮವಹಿಸಿ ಮಾಡಿದ್ದೇವೆ. ಪ್ರತಿ ವರ್ಷ ಇದೇ ರೀತಿ ಮಾಡಬೇಕಂತ ನಮ್ಮ ಆಸೆ ಇದೆ. ಭಕ್ತಾದಿಗಳೆಲ್ಲ ಉತ್ಸಾಹ ನೋಡಿ ತುಂಬ ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಯಶಸ್ವಿಯಾಗಕ್ಕೆ ಅವರೆಲ್ಲ ಸಹಕಾರ ಇದೆ. ಇದೇ ರೀತಿ ಎಲ್ಲ ಸಹಕಾರ ಕೊಟ್ಟರೆ ವರ್ಷನೂ ಇದೇ ರೀತಿ ಮಾಡಬೇಕಂತ ನಮ್ಮ ಆಸೆ. ಕಳೆದ ವರ್ಷ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆಯ ಮೊದಲನೇ ವರ್ಷ ತುಂಬ ಬಹಳ ಅದ್ದೂರಿಯಿಂದ ಆಗಿತ್ತು. ಅದಾದ ನಂತರ ಈಗ ಮೊದಲನೇ ವರ್ಷದ ಅದರದ್ದೇ ವಿಶೇಷವಾಗಿರ್ತಕ್ಕಂಥ ವಾರ್ಷಿಕೋತ್ಸವನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿನ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಇಲ್ಲಿನ ತುಂಬ ಭಕ್ತರ ಎಲ್ಲ ತುಂಬ ಪೂರ್ಣ ಸಹಕಾರದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ದೇವರಿಗೆ ಅವರಿಗೆಲ್ಲ ಅನುಗ್ರಹವನ್ನು ಕೊಡಲಿ. ಮುಂದಿನ ದಿನದಲ್ಲಿ ಇದಕ್ಕಿಂತ ವಿಜೃಂಭಣೆಯಿಂದ ನಡೆಸುವಂತೆ ಅವರಿಗೆಲ್ಲ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೊಟ್ಟು ಅವರ ಸಕಲ ಇಷ್ಟಾರ್ಥವೆಲ್ಲ ಸಿದ್ಧಿ ಆಗೋ ಥರ ಆಂಜನೇಯ ಅವರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಈಗ 2 ವರ್ಷದಿಂದ ಈ ರಾಮಲಲ್ಲ ಪ್ರತಿಷ್ಠಾಪನೆ ಆದಾಗಿಂದ ಆ ಒಂದು ಸಂದರ್ಭವನ್ನು ಒಂದು ಆಚರಣೆಯಾಗಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಭಕ್ತರುಗಳು ತುಂಬಾ ಸಹಕಾರ ಎಲ್ಲ ಕೊಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿಲಿ ಅನ್ನೋದು ನಮ್ಮ ಆಶಯ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಉಳಿಬೇಕು ಅನ್ನೋದು ನಮ್ಮ ಆಶಯ. ಅದೊಂದು ಪ್ರಯತ್ನವಾಗಿ ಇದೊಂದು ಹೆಜ್ಜೆ ಇಟ್ಟು ಮುಂದೆ ಸಾಗ್ತೀವಿ. ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಭಾಳ ವೃದ್ಧಿ ಮಾಡ್ತಾವ್ರೆ. ಮಕ್ಕಳದೇ ಇದೆಲ್ಲ. ಆಂಜನೇಯ ಸ್ವಾಮಿ ಭಾಳ ಭಕ್ತಿ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೇನು ಇದೇ ಥರ ನಡ್ಕೊಂಡು ಹೋದರೆ ಸಾಕು. ನಡೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಸಹಾಯ ಮಾಡೋರೆಲ್ಲ ಇಷ್ಟವಿದ್ದವ್ರು ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಮಾಡೋಕ್ಕೆ ಮನಸ್ಸು ಕೊಡ್ಬೇಕು ದೇವರು ಅಷ್ಟೇ. ನಾವಾಗಲೇ ದೇವಸ್ಥಾನ ಓಪನ್ ಆದಾಗಿಂದನೂ ಬರ್ತಾಯಿದ್ವಿ. ನಾವು 40 ವರ್ಷದಿಂದ ಇಲ್ಲೇ ಇದ್ದೀವಿ. ಸ್ವಾಮಿ ಇಲ್ಲಿ ಕುಡಿಸಿದಾಗ ಬರೀ ಕಲ್ಲಲ್ಲಿತ್ತು ವಿಗ್ರಹ. ಅವಾಗಿಂದನೂ ಬರ್ತಾಯಿದ್ವಿ. ಈಗ ದೇವಸ್ಥಾನ ಆದಮೇಲೆ ಪುನಃ ಹಿಂಗೆ ಬರ್ತಾಯಿದ್ವಿ. ಸ್ಯಾಟರ್ಡೇ ಹನುಮಾನ್ ಚಾಲೀಸ್ಗಳು, ಭಜನೆಗಳು ಇದೆಲ್ಲ ಆಗುತ್ತೆ. ಪ್ರಸಾದ ಅವಕ್ಕೂ ಇದು ಮಾಡ್ತಾರೆ. ಅದು ಸೇರಿ ತುಂಬ ಚೆನ್ನಾಗಿದೆ. ಪ್ರತಿ ಶನಿವಾರನೂ ಮಾಡ್ತಾರೆ. ಈ ದೇವಸ್ಥಾನವನ್ನು 2001ರಿಂದ ಕಾಲೇಜು ಓದ್ತಾ ಇರೋ ಹುಡುಗರು, MBBS ಓದ್ತಾ ಇರೋ ಹುಡುಗರು ಕಾಂಟ್ರಿಬ್ಯೂಷನ್ ಮಾಡಿ ಅದು ಕಟ್ಟಿದ್ರು. ಅವತ್ತಿಂದ ನಾವು ಈ ದೇವಸ್ಥಾನದಲ್ಲಿ ರಾಮನವಮಿ ಆಗಲಿ, ಆಂಜನೇಯನದು ಬರ್ತೆ ಆಗಲಿ, ಎಲ್ಲ ಹನುಮ ಜಯಂತಿ ಆಗಲಿ ಎಲ್ಲ ಮಾಡ್ತಾಯಿದ್ದೀವಿ. ಮಾಡಿ ಜನಗಳಿಗೆ ಪ್ರಸಾದ ಹಂಚ್ತೀವಿ. ಬೆಳಗಿಂದ ಸಾಯಂಕಾಲವರೆಗೂ ಸುಮಾರು ಜನ ಬರ್ತಾಯಿದ್ದಾರೆ. ಎಷ್ಟು ಅಂತ ಹೇಳೋದಕ್ಕೆ ಸರಿ ಇರೋಲ್ಲ. ತುಂಬ ಜನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರ್ತಾಯಿದ್ದಾರೆ. ಈ ಸಾರಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿ 1 ವರ್ಷ ಆಗಿದೆ ಇವತ್ತಿಗೆ. ಅದರ ಬಗ್ಗೆ ಇಲ್ಲಿ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮನ ಬಗ್ಗೆ ಬೆಳಗ್ಗೆಯಿಂದ ಒಂದು ಫಂಕ್ಷನ್ ಥರ ಮಾಡಿ ಹೋಮ ಹವನ ಎಲ್ಲ ಮಾಡಿ ಎಲ್ಲ ಬಂದವ್ರ ಕೈಲಿ ಎಲ್ಲ ಅವರ ಭಕ್ತಿ ಎಲ್ಲ ಹೇಳಿಸಿ ಅವರ ಭಕ್ತಿ ಪ್ರಕಾರ ಎಲ್ಲ ದೀಪಗಳನ್ನು ಹಚ್ಚಿ ಸಾಯಂಕಾಲ ದೇವರ ಅನುಗ್ರಹ ಪಡೆದಿದ್ದಾರೆ. ದೇವರೆಲ್ಲರಿಗೂ ಒಳ್ಳೆ ಮಾಡಲಿ. ಚೆನ್ನಾಗಿ ಈ ಇದಕ್ಕೆ ನಮ್ಮ ಕೊಲೀಗಿವರು, ನಮ್ಮ ಇಂಜಿನಿಯರು, ಎಲೆಕ್ಟ್ರಿಕಲ್ಲು, ಅವರು ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಎಲ್ಲ ಸೇರಿಕೊಂಡು ಮಾಡಿದ್ರು. ಅದ್ರ ಜೊತೆಗೆ ಇದೊಂದು ಬಿಲ್ಡಿಂಗು ಕಟ್ಟಿದ್ದಾರೆ. ಈ ನಾವು ಕೂತಿರೋ ಬಿಲ್ಡಿಂಗನ್ನ ಕಟ್ಟಿರೋದು ತಿರುಪತಿ ಇದೇನಾಗ್ತದೆ, ಯಾತಕ್ಕೆ ಕಟ್ಟಿದ್ರು ಅಂತ ಹೇಳೋದು, ತಿರುಪತಿಗೆ ಬೆಂಗಳೂರಿಂದ ಅಥವಾ ಈ ಕಡೆ ರೋಡಲ್ಲಿ ಸುಮಾರು ಜನ ಪಾದಯಾತ್ರೆ ಹೋಗ್ತಾರೆ. ಅವ್ರು ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ಇದ್ದು ಸುಮ್ಮನೆ ಅದು ಗಾಳಿ ಮಳೆ ಅದೆಲ್ಲ ಇರ್ತದೆ. ಆ ಕಾರಣ ಒಂದು ಶೆಲ್ಟ್ರಿಂಗ್ ಅಂತ ಒಂದು ಮಾಡಿದ್ದಾರೆ. ಒಂದು ಪುಣ್ಯ ಕಾರ್ಯ ಇದು. ಬಂದವರೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗಿ ಅವರು ದೇವರ ದರ್ಶನ ಮಾಡ್ಕೊಂಡು ಬರುವಾಗಿರಲ್ಲ, ಹೋಗೋ ಮಾತ್ರ ಉಪಯೋಗಿಸ್ತಾರೆ. ಸುಮಾರು ಮೆಡಿಕಲ್ ಸ್ಟೂಡೆಂಟ್ಸಿಂದ ಹಿಡಿದು ಈ ಕಡೆ ಹಾರ್ಟಿಕಲ್ಚರ್ ಕಾಲೇಜಿಂದ ಸ್ಟೂಡೆಂಟ್ಸು ಮತ್ತು ನಮ್ಮ ಸ್ಟಾಫು ಕೆಲವರೆಲ್ಲ ಇಲ್ಲಿ ಕ್ವಾರ್ಟರ್ಸಲ್ಲಿರೋರೆಲ್ಲನೂ ಬಂದು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಅವತ್ತಿನ ದಿವಸ ಪ್ರಸಾದವನ್ನು ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಕೋಲಾರದಲ್ಲಿ ಇಟ್ಕೊಂಡು ಅವಾಗವಾಗ ಈ ದೇವಸ್ಥಾನಕ್ಕೆ ಬಂದು ಈ ದೇವರ ದರ್ಶನವನ್ನು ಮಾಡಿಕೊಂಡು ನಮಗೆಲ್ಲ ತುಂಬ
ಸಂತೋಷ ಆಗಿದೆ. ಈ ದೇವಸ್ಥಾನ ಎಲ್ರಿಗೂ ಒಳ್ಳೆಯದಾಗಿದೆ ಅಂತ